ವಿಷಯ ಏನು ಹೇಳ್ಬೇಕಂತಂದ್ರೆ, ಈಗ ನಾವು ಗಣಗಾಪುರ ದೇವಸ್ಥಾನಕ್ಕೆ ನಾವು ಬಂದಿದ್ದೆವು. ಸೊ ದೇವಸ್ಥಾನಕ್ಕೆ ಬಂದು ದರ್ಶನ ಕೂಡ ಮಾಡಿದೆವು ನಾವು. ಸೊ ಗುಲ್ಬರ್ಗಲಿಂದ ನಾವು ಬಂದಿದ್ದೆವು, ದರ್ಶನ ಕೂಡ ಮಾಡಿದೆವು. ಇಲ್ಲಿ ಗುಲ್ಬರ್ಗಲಿಂದ ಹೋಗುವಾಗ ಗಣಗಾಪುರಕ್ಕೆ ಏನು ಟ್ರಾಫಿಕ್ ಇರಲಿಲ್ಲ. ಇಲ್ಲಿ ಭಕ್ತಾದಿಗಳು ಸುಮಾರು ಏನಂತಂದ್ರೆ, ಇಲ್ಲಿ ನಿರಂತರವಾಗಿ ಸುಮಾರು ಇವತ್ತು ಒಂದು ಲಕ್ಷಾಂತರ 2-3 ಲಕ್ಷ ಜನಸಂಖ್ಯೆ ಭಕ್ತಾದಿಗಳು ಇವತ್ತು ಗುರು ಪೂರ್ಣಿಮಾದ ಅಂತಂದು ದೇವಸ್ಥಾನಕ್ಕೆ ದರ್ಶನ ಮಾಡಬೇಕಂತ ದತ್ತ ಮಹಾರಾಜ ದರ್ಶನ ಮಾಡ್ಬೇಕಂತಂದು ಇಲ್ಲಿ ಹೋಗ್ಬೇಕನ್ನೋರಿಗೆ ಇಷ್ಟೊಂದು ಟ್ರಾಫಿಕ್ ಆಗಿದೆ ಅಂತಂದ್ರೆ, ಈ ಚೌಡಾಪುರ ಏನು ರೋಡ್ ಇದೆಯಲ್ಲ, ಗಣಗಾಪುರ್ಲಿಂದ ಚೌಡಾಪುರ ಹೋಗುವ ರೋಡಲ್ಲಿ ಸುಮಾರು 4 ಕಿಲೋಮೀಟರ್ ರೋಡ್ ಟ್ರಾಫಿಕ್ ಆಗಿದೆ. ಇಲ್ಲಿ ಯಾರು ಪೊಲೀಸ್ ಆಫೀಸರ್ ಇಲ್ಲ, ಯಾರು ಒಬ್ರು ಇಲ್ಲಲ್ಲ. ಪೊಲೀಸ್ ಆಫೀಸರ್ ಇದ್ದಾರೆ, ಅದು ಎಲ್ಲಪ್ಪ ಅಂತಂದ್ರೆ ಪಾರ್ಕಿಂಗ್ ಹತ್ರ ಗೇಟ್ ಹಾಕಿದ್ದಾರೆ. ಗೇಟ್ ನಲ್ಲಿ ಇಷ್ಟೇ ಒಂದು 4-5 ಪೊಲೀಸ್ ಆಫೀಸರ್ ಇದ್ದಾರೆ. ಮತ್ತೆ ಈ ಭಕ್ತಾದಿಗಳ ಪಾಪ ಅವ್ರು ಏನ್ ಮಾಡ್ಬೇಕು, ಅವ್ರಿಗೆಲ್ಲೋ ಬೇರೆ ಕಡೆಗೆ ಹೋಗೋದಿರ್ತದ. ಇವತ್ತು ಗುರು ಪೂರ್ಣಿಮಾ ಅಂತ ಇವತ್ತು ದತ್ತಾತ್ರೇಯ ಮಹಾರಾಜ್ ಇವತ್ತು ದರ್ಶನ ಮಾಡಬೇಕು ಅಂತಂದು ಇದು ಮಾಡ್ಕೊಂಡು ಅವ್ರು ಬಂದಿದ್ದಾರೆ. ಸೊ ಬಂದು ಇವತ್ತೇನಲ್ಲಿ ಟ್ರಾಫಿಕ್ ನೋಡ್ಬೇಕು ನಾವು. ಸುಮಾರು 4-5 ಕಿಲೋಮೀಟರ್ ಟ್ರಾಫಿಕ್ ಇದೆ. ಇದ್ರ ಹೊಣೆಗಾರ ಯಾರು? ಇಲ್ಲಿ ಏನ್ ಮಾಡ್ತಾ ಇದೆ ಇದು ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ? ಈ ಮಹಾರಾಜರು ದತ್ತ ದೇವಸ್ಥಾನ ಕೂಡ ಅಭಿವೃದ್ಧಿ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಏನೂ ಇಲ್ಲ. ಇವತ್ತು ಬಂದ ಭಕ್ತಾದಿಗಳಿಗೆ ಎಷ್ಟೊಂದು ತೊಂದರೆ ಆಗ್ತಾ ಇದೆ ಅಂತಂದ್ರೆ, ನಿಜಕ್ಕೂ ನಾವು ಇದೇ ಊರ್ದವ್ರಾಗಿ ನಮಗೆ ತೊಂದರೆ ಆಗಿದೆ. ನಾವು ಇರೋದು ಗುಲ್ಬರ್ಗನಲ್ಲಿ. ಇವತ್ತು ನಾವೇ ಹೋಗ್ಬೇಕಂದ್ರೆ ಸುಮಾರು 1 ಗಂಟೆ ಆಯ್ತು. 1 ಗಂಟೆ ಗಣಗಾಪುರ್ಲಿಂದ ಕಡೆ ಈಗ ನಾವು ಈಗ ನಿಂತಿದ್ದು ನಾಗಸ್ವಾಮಿ ಅಂತಂದು ಗಣಗಾಪುರದ ರೋಡ್ಲಿಂದ ಚೌಡಾಪುರ ಹೋಗೋ 3 ಕಿಲೋಮೀಟರ್ ದಾಟಿ ನಾವು ಬಂದಿದ್ದೆವು. ನನಗೆ 1 ಗಂಟೆ ತಾಸಾಯ್ತು. ನಾನು ಬೈಕ್ ಮೇಲೆ ಬಂದೀನಿ. ಬೈಕ್ ಮೇಲೆ ಬಂದ್ರು ಕೂಡ ಈ ನಿರಂತರವಾಗಿ ನಮಗೆ ಇದು ಆಗಿದೆ. ಇಷ್ಟೊಂದು ಟ್ರಾಫಿಕ್ ಇಲ್ಲಿ ಗಣಗಾಪುರ್ನಲ್ಲಿ ಅಭಿವೃದ್ಧಿ ಇಲ್ಲ, ಏನೂ ಇಲ್ಲ. ಈ ಕಡೆ ಆಫೀಸರ್ ಇದ್ದಾರೆ, ಪೊಲೀಸ್ ಆಫೀಸರ್ ಒಬ್ರು ಕಾಣಿಸ್ತಾ ಇಲ್ಲ. ಭಕ್ತಾದಿಗಳೇ ನೋಡಿ ಎಷ್ಟೊಂದು ಸಾರ ಭಕ್ತಾದಿಗಳು ಇದು ಮಾಡ್ತಾ ಇದ್ದಾರೆ ಅಂತಂದು. ಇದ್ರ ನೇರ ಹೊಣೆಗಾರ ಯಾರಪ್ಪ ಅಂತಂದ್ರೆ ಇಲ್ಲಿ ಜಿಲ್ಲಾ ಆಡಳಿತ ಮೇನು. ಇಲ್ಲಿನ ಜಿಲ್ಲಾ ಆಡಳಿತ ಮೇನ್ ಏನದ ಅವ್ರು ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಇದು ಏನಿಲ್ಲ, ಗಣಗಾಪುರದ್ದು ಏನದ ಪೊಲೀಸ್ ಆಫೀಸರ್ಗಳಿಗೆ ಹಾಕ್ಬೇಕು, ದೊಡ್ಡ ದೊಡ್ಡ ಆಫೀಸರ್ಗಳಿಗೆ ಹಾಕ್ಬೇಕು. ಹ್ಯಾಂಗೆ ಈಗ ಇಲ್ಲಿ ತುಳಜಾಪುರ್ನಲ್ಲಿ ಅದಲ್ಲ, ತುಳಜಾಪುರ್ನಲ್ಲಿ ಹ್ಯಾಂಗೆ ಮಿಲಿಟರಿ ಕೂಡ ಬರುತ್ತೆ. ಅಲ್ಲಿ ಮಿಲಿಟರಿ ಕೂಡ ಅವರಿಗೆ ಭಕ್ತಾದಿಗಳಿಗೆ ಸೆಕ್ಯೂರಿಟಿ ಕೊಡ್ತಾರೆ. ಎಷ್ಟೊಂದು ವ್ಯವಸ್ಥೆ ಆಗಿ ತುಳಜಾಪುರ ಅಂಬಾಭವಾನಿ ದರ್ಶನ ಕೂಡ ಮಾಡ್ತಾರೆ. ಇಲ್ಲಿ ನಮ್ಮಂಗೆ ಏನೂ ಇಲ್ಲ. ಇಲ್ಲಿ ಗಣಗಾಪುರ್ನಲ್ಲಿ ಬಂದ ಭಕ್ತರಿಗೆ ಏನು ವ್ಯವಸ್ಥೆ ಇಲ್ಲ. ಇಲ್ಲಿ ನಿರಂತರವಾಗಿ ಭಕ್ತಾದಿಗಳು ಸುಮಾರು ಏನಿಲ್ಲ ಅಂತಂದ್ರೆ 4 ಗಂಟೆಗಳ ಕಾಲ ಆಯ್ತು ಇವ್ರು ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಟ್ರಾಫಿಕ್ನಲ್ಲಿ ಸಿಕ್ಬಿಟ್ಟಿದ್ದೇವೆ ಅಂತಂದು. ಇದ್ರದ್ದು ಯಾರು ಹೊಣೆಗಾರ? ಇದ್ರದ್ದು ತಾಲೂಕಿನ ಶಾಸಕ. ನನ್ನ ಹೆಸರು ಪ್ರೇಮ್ ಕೋಹ್ಲಿ ಅಂತಂದು. ಧನ್ಯವಾದಗಳು. ಬರಾಬರ ಮಾಡಿಲ್ಲ.